ನಮಸ್ಕಾರ ಗೆಳೆಯರೇ, ಬನ್ನಿ ಇವತ್ತು ಯೋಗ ದಿನಾಚರಣೆಯ ಬಗ್ಗೆ ಪ್ರಬಂಧವನ್ನು ನೋಡೋಣ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಆಚರಿಸಲಾಗುತ್ತದೆ. ಇದನ್ನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಸ್ತಾಪಿಸಿದರು. ಜಾಗತಿಕ ಸಂಸ್ಥೆ ಯೋಗದ ಮಹತ್ವವನ್ನು ಗುರುತಿಸಿ ಈ ದಿನವನ್ನು ಘೋಷಿಸಿತು. ಯೋಗವು ಪರಂಪರೆಯ ಭಾರತೀಯ ವಿದ್ಯೆಯಾಗಿದೆ. ಇದು ಶರೀರ ಮತ್ತು ಮನಸ್ಸಿಗೆ ಶಾಂತಿ ಮತ್ತು ಆರೋಗ್ಯ ನೀಡುತ್ತದೆ. ಯೋಗದಲ್ಲಿ ಆಸನಗಳು, ಶ್ವಾಸಾಭ್ಯಾಸ ಮತ್ತು ಧ್ಯಾನ ಇರುತ್ತದೆ. ಈ ದಿನದಂದು ವಿಶ್ವದಾದ್ಯಂತ ಜನರು ಸಮೂಹ ಯೋಗ ಮಾಡುತ್ತಾರೆ. ಶಾಲೆ, ಕಾಲೇಜು ಮತ್ತು ಉದ್ಯಾನವನಗಳಲ್ಲಿ ಯೋಗ ಕಾರ್ಯಕ್ರಮಗಳು ನಡೆಯುತ್ತವೆ. ಯೋಗವು ಎಲ್ಲ ವಯಸ್ಸಿನ ಜನರಿಗೆ ಲಾಭದಾಯಕವಾಗಿದೆ. ನಾವೆಲ್ಲರೂ ದಿನಪೂರ್ವಕವಾಗಿ ಯೋಗವನ್ನು ಅಭ್ಯಾಸ ಮಾಡಿ ಆರೋಗ್ಯವಂತರು ಮತ್ತು ಸಂತೋಷವಾಗಿರಬೇಕು.